ಸೋಫಾದ ಬಳಿ ಬಂದು ನಿಧಾನವಾಗಿ ಮಲಗಿದಳು. ನಂತರ ಕೈಚಾಚಿ ಟೇಬಲ್ ಲ್ಯಾಂಪನ್ನು ಆಫ್ ಮಾಡಿದಳು. ಮತ್ತೊಮ್ಮೆ ಕೋಣೆ ಕತ್ತಲಿನಿಂದ ತುಂಬಿಕೊಂಡಿತ್ತು. ಆದರೆ ನಿದ್ರೆ ಮಾತ್ರ ಇಬ್ಬರ ಕಣ್ಣುಗಳಿಂದ ಮೈಲಿಗಳಷ್ಟು ದೂರದಲ್ಲಿತ್ತು. ನಂದಿನಿ ನೇರವಾಗಿ ಮೇಲ್ಛಾವಣಿಯತ್ತ ನೋಡುತ್ತಾ ಮಲಗಿದಳು. ಕೋಣೆಯೊಳಗೆ ಗೋಡೆಯ ಗಡಿಯಾರದ ಟಿಕ್ ಟಿಕ್ ಎಂಬ ಸದ್ದಿನ ಜೊತೆಗೆ ವಿರಾಟ್ನ ನಿಧಾನವಾದ ಉಸಿರಾಟವು ಕೇಳಿಸುತ್ತಿತ್ತು. ಅವಳು ಕಣ್ಣುಗಳನ್ನು ಮುಚ್ಚಿದಳು. ಆದರೆ ಮನಸ್ಸಿನೊಳಗಿನ ಪ್ರಶ್ನೆಗಳು ಮಾತ್ರ ಒಂದಾದ ಮೇಲೊಂದು ಎದ್ದು ಬರುತ್ತಿದ್ದವು. ಇದು ಯಾವ ರೀತಿಯ ಸಂಬಂಧ? ಒಂದೇ ಮನೆಯೊಳಗೆ ಒಂದೇ ಕೋಣೆಯಲ್ಲಿ, ಆದರೆ ಇಬ್ಬರ ಮಧ್ಯೆ ಇಷ್ಟೊಂದು ಅಂತರ. ಈ ಮದುವೆ ನಿಜವಾಗಿಯೂ ಯಾವ ದಿಕ್ಕಿಗೆ ಹೋಗುತ್ತಿದೆ? ಆಲೋಚನೆಗಳು ಅವಳ ಮನಸ್ಸನ್ನು ಕಿತ್ತು ತಿನ್ನುತ್ತಿದ್ದವು. ಆ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಬೇಕೆನ್ನುವಂತೆ ಅವಳು ಕಣ್ಣುಗಳನ್ನು ಇನ್ನಷ್ಟು ಬಿಗಿಯಾಗಿ ಮುಚ್ಚಿಕೊಂಡಳು. ಅದೇ ಸಮಯದಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದ ವಿರಾಟ್ ಕೂಡ ಇನ್ನೂ ಜಾಗೃತನಾಗಿದ್ದ. ಅವನ ಕಣ್ಣುಗಳು ಮುಚ್ಚಿದ್ದರೂ ಮನಸ್ಸು ಮಾತ್ರ ಸಂಪೂರ್ಣ ಎಚ್ಚರದಲ್ಲಿತ್ತು. ಸೋಫಾದ ಮೇಲೆ ನಂದಿನಿ ಮೈ ತಿರುಗಿಸಿದ ಸಣ್ಣ ಸದ್ದು ಅವನ ಕಿವಿಗೆ ಬೀಳುತ್ತಿತ್ತು. ಇವಳು ಸರಿಯಾಗಿ ಮಲಗುತ್ತಿಲ್ಲ ಎಂಬ ಯೋಚನೆ ಅವನ ಮನಸ್ಸಿನಲ್ಲಿ ಮೂಡಿತು. ಆ ಕ್ಷಣದಲ್ಲೇ ಮತ್ತೊಂದು ಧ್ವನಿ ಅವನೊಳಗೆ ಕೇಳಿಸಿತು. ಅದು ಅವಳೇ ತೆಗೆದುಕೊಂಡ ನಿರ್ಧಾರ. ಒಂದೇ ಹಾಸಿಗೆಯಲ್ಲಿ ಮಲಗುವುದಿಲ್ಲ ಎಂದು ಹೇಳಿದ್ದು ಅವಳೇ. ಅದರಲ್ಲಿ ನನ್ನ ತಪ್ಪೇನಿದೆ? ಅವನು ತನ್ನನ್ನೇ ತಾನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದ. ಆದರೆ ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದು ಚಿಕ್ಕ ಮುಳ್ಳು ನಿಧಾನವಾಗಿ ಚುಚ್ಚುತ್ತಲೇ ಇತ್ತು. ಅದನ್ನು ಎಷ್ಟು ನಿರಾಕರಿಸಿದರೂ ಆ ನೋವು ಮಾತ್ರ ಕಡಿಮೆಯಾಗುತ್ತಿರಲಿಲ್ಲ. ರಾತ್ರಿ ತನ್ನ ಗಾಢ ನಿಶಬ್ದವನ್ನು ಇಡೀ ಮನೆಯ ಮೇಲೆ ಹರಡಿಕೊಂಡಿತ್ತು. ಲೈಟ್ ಆಫ್ ಆದ ನಂತರ ಕೋಣೆಯೊಳಗೆ ಕತ್ತಲೆ ಮತ್ತೊಮ್ಮೆ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ಹೊರಗಿನಿಂದ ಬೀಸುತ್ತಿದ್ದ ತಂಪಾದ ಗಾಳಿ ಕಿಟಕಿಯ ಪರದೆಗಳನ್ನು ಮೆಲ್ಲನೆ ಅಲ್ಲಾಡಿಸುತ್ತಿತ್ತು. ಚಂದ್ರನ ಬೆಳಕು ಆ ಪರದೆಗಳ ನಡುವಿನಿಂದ ಒಳನುಗ್ಗಿ ನೆಲದ ಮೇಲೆ ಮುಸುಕಾದ ಬೆಳ್ಳಿಯ ರೇಖೆಗಳನ್ನು ಮೂಡಿಸುತ್ತಿತ್ತು. ಸೋಫಾದ ಮೇಲೆ ನಂದಿನಿ ಒಂದು ಕಡೆಗೆ ತಿರುಗಿ ಮಲಗಿದ್ದಳು. ಅವಳು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಿದ್ದಳು. ಆದರೆ ನಿದ್ರೆ ಮಾತ್ರ ಅವಳಿಂದ ದೂರ ಓಡುತ್ತಿತ್ತು. ವಿರಾಟ್ ಹೇಳಿದ ಪ್ರತಿಯೊಂದು ಮಾತು ಮತ್ತೆ ಮತ್ತೆ ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ನೀನು ನನ್ನನ್ನು ನಿದ್ದೆ ಮಾಡಲು ಬಿಡುವುದಿಲ್ಲ. ಹೊಸ ಗೊಂದಲವನ್ನು ಸೃಷ್ಟಿಸುತ್ತಲೇ ಇದ್ದೀಯಾ? ಇನ್ನೊಂದು ಶಬ್ದ ಮಾಡಿದರೆ ನಿನ್ನ ಕೈಕಾಲು ಬಾಯಿಯನ್ನೇ ಕಟ್ಟಿಬಿಡುತ್ತೇನೆ. ಆ ಮಾತುಗಳನ್ನು ನೆನಪಿಸಿಕೊಂಡ ತಕ್ಷಣ ಅವಳು ಸಿಟ್ಟಿನಿಂದ ತುಟಿಗಳನ್ನು ಕಚ್ಚಿಕೊಂಡಳು. ಎಲ್ಲ ತಪ್ಪು ನನ್ನದೇ ಅನ್ನೋ ಹಾಗೆ ಮಾತನಾಡುತ್ತಾರೆ ಎಂದು ಮನಸ್ಸಿನಲ್ಲೇ ಕುಣಿಗಿಕೊಂಡಳು. ನಾನು ಉದ್ದೇಶಪೂರ್ವಕವಾಗಿ ಏನೂ ಮಾಡಲಿಲ್ಲವಲ್ಲ. ಅವಳ ಕಣ್ಣುಗಳ ತುದಿಯಲ್ಲಿ ಸಣ್ಣ ನೀರಿನ ಹನಿಗಳು ಮಿನುಗಿದವು. ಆದರೆ ಮುಂದಿನ ಕ್ಷಣವೇ ಅವಳು ತನ್ನನ್ನು ತಾನೇ ಗಟ್ಟಿ ಮಾಡಿಕೊಂಡಳು. ಅಳುವುದರಿಂದ ಏನೂ ಬದಲಾಗುವುದಿಲ್ಲ ಎಂದು ಮನಸ್ಸಿಗೆ ಹೇಳಿಕೊಂಡಳು. ಅವಳು ಮತ್ತೊಮ್ಮೆ ಮಲಗುವ ಭಂಗಿಯನ್ನು ಬದಲಾಯಿಸಿದಳು. ಆದರೆ ಆ ಸೋಫಾ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಲು ಆರಾಮದಾಯಕವಾಗಿದ್ದರೂ ಇಡೀ ರಾತ್ರಿ ಮಲಗಲು ಅದು ಯಾವ ರೀತಿಯಲ್ಲೂ ಸೂಕ್ತವಾಗಿರಲಿಲ್ಲ. ಅದರ ಗಟ್ಟಿಯಾದ ಅಂಚು ಅವಳ ಸೊಂಟಕ್ಕೆ ಚುಚ್ಚುತ್ತಿತ್ತು. ಕುತ್ತಿಗೆಗೆ ನೋವು ಶುರುವಾಗಿತ್ತು. ಬೆನ್ನು ಬಿಗಿಯಾಗುತ್ತಿತ್ತು. ಅವಳು ಮತ್ತೊಮ್ಮೆ ನಿಧಾನವಾಗಿ ತಿರುಗಿಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಆಯಾಸವೇ ಅವಳನ್ನು ಸೋಲಿಸಿತು. ಕಣ್ಣುಗಳು ನಿಧಾನವಾಗಿ ಭಾರವಾಗತೊಡಗಿದವು. ಕೊನೆಗೂ ಅವಳು ಗಾಢ ನಿದ್ರೆಗೆ ಜಾರಿದಳು. ಹಾಸಿಗೆ ಮೇಲೆ ಮಲಗಿದ್ದ ವಿರಾಟ್ ಕೂಡ ಹೊರಗೆ ನೋಡಲು ಗಾಢ ನಿದ್ರೆಯಲ್ಲಿದ್ದವನಂತೆ ಕಾಣುತ್ತಿದ್ದ. ಆದರೆ ಅವನ ಮನಸ್ಸು ಇನ್ನೂ ಸಂಪೂರ್ಣವಾಗಿ ಜಾಗೃತವಾಗಿತ್ತು. ಸೋಫಾದಿಂದ ಕೇಳುಬರುತ್ತಿದ್ದ ನಂದಿನಿಯ ಸಣ್ಣ ಚಲನೆಯು ಸದ್ದೆಲ್ಲ ಅವನ ಕಿವಿಗೆ ಬೀಳುತ್ತಿತ್ತು. ಅವಳು ಆರಾಮಾಗಿ ಮಲಗಿಲ್ಲ ಎನ್ನುವುದು ಅವನಿಗೆ ಸ್ಪಷ್ಟವಾಗಿತ್ತು. ಅವನು ನಿಧಾನವಾಗಿ ಕಣ್ತೆರೆದ. ಕೋಣೆಯ ಮುಸುಕಾದ ಕತ್ತಲಿನಲ್ಲಿ ಸೋಫಾದತ್ತ ದೃಷ್ಟಿ ಹರಿಸಿದ. ನಂದಿನಿ ತನ್ನ ಮೈಯನ್ನು ಮುದುರಿಸಿಕೊಂಡು ಮಲಗಿದ್ದಳು. ಅವಳನ್ನು ಆ ರೀತಿ ನೋಡಿದ ಕ್ಷಣ ಅವನ ಹೃದಯದೊಳಗೆ ಹೇಳಲಾಗದ ಒಂದು ಭಾವನೆ ಮೂಡಿತು. ಈ ಸೋಫಾದಲ್ಲಿ ಅವಳಿಗೆ ನಿದ್ರೆ ಹೇಗೆ ಬರುತ್ತದೆ ಎಂಬ ಪ್ರಶ್ನೆ ಕ್ಷಣ ಮಾತ್ರ ಅವನ ಮನಸ್ಸಿನಲ್ಲಿ ಮೂಡಿತು. ಆದರೆ ತಕ್ಷಣವೇ ಅವನು ತನ್ನನ್ನೇ ತಾನೇ ತಡೆದುಕೊಂಡ. ಇದು ಅವಳದೇ ನಿರ್ಧಾರ.
ಒಂದೇ ಹಾಸಿಗೆಯಲ್ಲಿ ಮಲಗುವುದಿಲ್ಲ ಎಂದಿದ್ದು ನಾನಲ್ಲ, ಅವಳೇ. ಹಾಗಿದ್ದಾಗ ನಾನು ಹೇಗೆ ಅದರ ಬಗ್ಗೆ ಯೋಚಿಸಬೇಕು? ಅವನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡ. ಆದರೆ ಮನಸ್ಸು ಅವನ ಮಾತನ್ನು ಕೇಳಲಿಲ್ಲ. ಒಳಗೆ ಎಲ್ಲೋ ಒಂದು ಚಿಕ್ಕ ಮುಳ್ಳು ಮತ್ತೆ ಚುಚ್ಚಿದಂತಾಯಿತು. ಆ ಅಸ್ವಸ್ಥ ಭಾವನೆಯೊಂದಿಗೆ ಯಾವಾಗ ನಿದ್ರೆಗೆ ಜಾರಿದಾನೋ ಅವನಿಗೆ ಗೊತ್ತಾಗಲಿಲ್ಲ. ರಾತ್ರಿ ಇನ್ನೂ ಸ್ವಲ್ಪ ಮುಂದೆ ಸಾಗಿತ್ತು. ನಿದ್ರೆಯಲ್ಲಿದ್ದ ನಂದಿನಿ ಅರಿವಿಲ್ಲದೆ ಒಂದು ಕಡೆಗೆ ತಿರುಗಿಕೊಂಡಳು. ಸೋಫಾದ ತುದಿಗೆ ಬಂದಿದ್ದಾಳೆ ಎಂಬ ಅರಿವು ಅವಳಿಗಿರಲಿಲ್ಲ. ಇನ್ನೊಂದು ಸಣ್ಣ ಚಲನೆ, ಅಷ್ಟೇ ಸಾಕಾಯಿತು. ಅವಳ ದೇಹದ ಸಮತೋಲನ ತಪ್ಪಿತು. ಮೃದುವಾಗಿ ಅವಳು ಸೋಫಾದಿಂದ ಕೆಳಗೆ ಜಾರಿದಳು. ಆದರೆ ನೆಲದ ಮೇಲೆ ಹರಡಿದ್ದ ದಪ್ಪ ಕಾರ್ಪೆಟ್ ಅವಳನ್ನು ಜೋರಾಗಿ ಬೀಳದಂತೆ ತಡೆದಿತ್ತು. ಆಯಾಸದಿಂದ ಸುಸ್ತಾಗಿದ್ದ ಕಾರಣ ಅವಳಿಗೆ ಏನೂ ಗೊತ್ತಾಗಲಿಲ್ಲ. ಅವಳು ಕಾರ್ಪೆಟ್ ಮೇಲೆಯ ಮಗುವಿನಂತೆ ಮೈ ಮುದುರಿಸಿಕೊಂಡು ಮತ್ತೆ ನಿದ್ರೆಗೆ ಜಾರಿದಳು. ಸ್ವಲ್ಪ ಹೊತ್ತಿನ ನಂತರ ಬೆಳಗಿನ ಮೊದಲ ಸೂರ್ಯನ ಕಿರಣಗಳು ಪರದೆಗಳ ನಡುವಿನಿಂದ ಕೋಣೆಯೊಳಗೆ ಇಣುಕತೊಡಗಿದವು. ಆ ಬಂಗಾರದ ಬೆಳಕು ನಿಧಾನವಾಗಿ ಹಾಸಿಗೆಯ ಮೇಲೆ ಹರಡಿತು. ಅದು ವಿರಾಟ್ನ ಕಣ್ಣುಗಳಿಗೆ ತಾಕುತ್ತಿದ್ದಂತೆ ಅವನು ಮೆಲ್ಲನೆ ಕಣ್ತೆರೆದ. ಕೆಲವು ಕ್ಷಣಗಳು ಹಾಗೆಯೇ ಮೇಲ್ಛಾವಣಿಯನ್ನು ನೋಡುತ್ತಾ ಮಲಗಿದ. ನಂತರ ಅಭ್ಯಾಸದಂತೆ ಅವನ ದೃಷ್ಟಿ ಸೋಫಾದತ್ತ ಹರಿಯಿತು. ಸೋಫಾ ಖಾಲಿಯಾಗಿತ್ತು. ಅವನ ಹುಬ್ಬುಗಳು ತಕ್ಷಣ ಗಂಟೆಕ್ಕಿದ್ದವು. ನಂದಿನಿ ಎಂದು ಮನಸ್ಸಿನಲ್ಲೇ ಕರೆದ. ಅವನು ಬೇಗನೆ ಎದ್ದು ಕುಳಿತ. ಕ್ಷಣಕಾಲ ಅವನ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಓಡಿದವು. ಎಲ್ಲಿ ಹೋದಳು? ಅವನ ದೃಷ್ಟಿ ಕೋಣೆಯೊಳಗೆ ಸುತ್ತಾಡಿತು. ಮುಂದಿನ ಕ್ಷಣವೇ ಸೋಫಾದ ಕೆಳಭಾಗದಲ್ಲಿದ್ದ ಕಾರ್ಪೆಟ್ ಮೇಲೆ ಅವನ ಕಣ್ಣು ನಿಂತಿತ್ತು. ಅಲ್ಲಿ ನಂದಿನಿ ಪುಟ್ಟ ಮಗುವಿನಂತೆ ಮಲಗಿದ್ದಳು. ತನ್ನ ಮೊಣಕಾಲುಗಳನ್ನು ಎದೆಗೆ ಹತ್ತಿರ ಎಳೆದುಕೊಂಡು ಎರಡು ಕೈಗಳಿಂದ ತನ್ನನ್ನೇ ತಾನು ಅಪ್ಪಿಕೊಂಡಂತೆ ಮುಗ್ಧವಾಗಿ ನಿದ್ರಿಸುತ್ತಿದ್ದಳು. ಅವಳ ಉದ್ದನೆಯ ಕೂದಲು ಮುಖದ ಮೇಲೆ ಹರಡಿಕೊಂಡಿತ್ತು. ಕೆಲವು ಕೂದಲಿನ ಎಳೆಗಳು ಕೆನ್ನೆಗೆ ಅಂಟಿಕೊಂಡಿದ್ದವು. ಅವಳ ತುಟಿಗಳು ಸ್ವಲ್ಪ ಬಿಟ್ಟಿದ್ದವು. ನಿದ್ರೆಯಲ್ಲೂ ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಮುಗ್ಧತೆ ಕಾಣುತ್ತಿತ್ತು. ವಿರಾಟ್ ಅವಳನ್ನೇ ನೋಡುತ್ತಾ ನಿಂತ. ಅವನ ಕಣ್ಣುಗಳು ಕ್ಷಣಕಾಲವೂ ಅವಳಿಂದ ದೂರ ಸರಿಯಲಿಲ್ಲ. ಅವನ ಮನಸ್ಸಿನಲ್ಲಿ ಅರಿವಿಲ್ಲದೆ ಒಂದು ಯೋಚನೆ ಮೂಡಿತು. ಈ ಹುಡುಗಿ ಎಷ್ಟು ಬಾಲಿಶ, ಎಷ್ಟು ಮುಗ್ಧ, ಎಷ್ಟು ಅಸಹಾಯಕಳಾಗಿ ಕಾಣುತ್ತಿದ್ದಾಳೆ. ಆದರೆ ಮುಂದಿನ ಕ್ಷಣವೇ ಅವನು ತನ್ನನ್ನೇ ತಾನೇ ಗದರಿಸಿಕೊಂಡ. ಇಲ್ಲ, ಇದು ಅಸಹಾಯಕತೆಯಲ್ಲ, ಇದು ಅವಳ ಹಠ. ಒಂದೇ ಹಾಸಿಗೆಯಲ್ಲಿ ಮಲಗುವುದಿಲ್ಲ ಎಂದು ಷರತ್ತು ಹಾಕಿದ್ದು ಅವಳೇ. ಈಗ ತೊಂದರೆ ಅನುಭವಿಸುತ್ತಿದ್ದರೂ ಅದಕ್ಕೆ ನಾನು ಕಾರಣನಲ್ಲ ಎಂದು ಮನಸ್ಸಿಗೆ ಸಮಾಧಾನ ಹೇಳಿಕೊಂಡ. ಆದರೂ ಅವನ ದೃಷ್ಟಿ ಮತ್ತೆ ನಂದಿನಿಯ ಮೇಲೆಯೇ ನಿಂತಿತು. ಈಸಿ ತಂಪಿನಿಂದ ಅವಳು ಇನ್ನಷ್ಟು ಮೈ ಮುದುರಿಸಿಕೊಂಡಿದ್ದಳು. ಅವಳ ಭುಜಗಳು ಚಳಿಯಿಂದ ಸ್ವಲ್ಪ ನಡುಗುತ್ತಿದ್ದವು. ಅದನ್ನು ನೋಡಿದ ಕ್ಷಣ ವಿರಾಟ್ನ ಮನಸ್ಸಿನ ಕಠಿಣತೆ ನಿಧಾನವಾಗಿ ಕರಗತೊಡಗಿತು. ಅವಳ ಮುಖ ನಿದ್ರೆಯಲ್ಲೂ ಸ್ವಲ್ಪ ಆಯಾಸದಿಂದ ತುಂಬಿತ್ತು. ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಎಂಬುದು ಅವಳ ಮುಖವನ್ನು ನೋಡಿದರೆ ತಿಳಿಯುತ್ತಿತ್ತು. ವಿರಾಟ್ ದೀರ್ಘ ನಿಟ್ಟುಸಿರು ಬಿಟ್ಟ. ಇವಳು ಕೂಡ ಎಂದು ಮನಸ್ಸಿನಲ್ಲೇ ಕುಣಿಕಿಕೊಂಡ. ಇಷ್ಟು ಹಠ ಮಾಡದೆ ಹಾಸಿಗೆಯ ಮೇಲೆ ಮಲಗಿದ್ದರೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಹೀಗೆಂದುಕೊಂಡರೂ ಅವನ ಕಾಲುಗಳು ಅಲ್ಲಿಂದ ಹಿಂದಕ್ಕೆ ಸರಿಯಲಿಲ್ಲ. ಅವನ ದೃಷ್ಟಿ ಮತ್ತೆ ನಂದಿನಿಯ ಮುಖದ ಮೇಲೆ ನೆಟ್ಟಿತು. ಚಳಿಯಿಂದ ಅವಳ ತುಟಿಗಳು ಸ್ವಲ್ಪ ನಡುಗುತ್ತಿದ್ದವು. ಆ ದೃಶ್ಯವನ್ನು ಕಂಡ ಕ್ಷಣ ಅವನೊಳಗಿನ ಕಠಿಣತೆ ಸಂಪೂರ್ಣವಾಗಿ ಕರಗಿತು. ಯಾವುದೇ ಶಬ್ದ ಮಾಡದೆ ಅವನು ನಿಧಾನವಾಗಿ ಹಾಸಿಗೆ ಬಳಿಗೆ ಹೋದ. ಹಾಸಿಗೆ ಮೇಲಿದ್ದ ತಿಳಿ ನೀಲಿ ಬಣ್ಣದ ಉಣ್ಣೆಯ ಕಂಬಳಿಯನ್ನು ಕೈಗೆತ್ತಿಕೊಂಡ. ಒಂದು ಕ್ಷಣ ಅದನ್ನು ನೋಡಿದ. ಮತ್ತೆ ನಂದಿನಿಯತ್ತ ದೃಷ್ಟಿ ಹರಿಸಿದ. ಇದು ಕೇವಲ ಮಾನವೀಯತೆ ಎಂದು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಹೇಳಿಕೊಂಡ. ಇದಕ್ಕಿಂತ ಹೆಚ್ಚೇನೂ ಅಲ್ಲ. ಈ ಯೋಚನೆಯೊಂದಿಗೆ ಅವನು ನಿಧಾನವಾಗಿ ಅವಳ ಬಳಿ ಮಂಡಿಯೂರಿದ. ಅತ್ಯಂತ ಎಚ್ಚರಿಕೆಯಿಂದ ಕಂಬಳಿಯನ್ನು ಬಿಚ್ಚಿದ. ಅವಳ ನಿದ್ರೆಗೆ ಭಂಗವಾಗದಂತೆ ಬಹಳ ಮೆಲ್ಲಗೆ ಅವಳ ಭುಜಗಳಿಂದ ಪಾದಗಳವರೆಗೆ ಕಂಬಳಿಯನ್ನು ಒದಿಸಿದ. ಕಂಬಳಿ ಅವಳ ಮೈಯನ್ನು ಮುಚ್ಚಿದ ತಕ್ಷಣ ನಂದಿನಿಯ ಮುಖದಲ್ಲಿ ಅರಿವಿಲ್ಲದ ಒಂದು ನೆಮ್ಮದಿ ಮೂಡಿತು. ಅವಳು ನಿದ್ರೆಯಲ್ಲೇ ಸ್ವಲ್ಪ ಅಲುಗಾಡಿ ಕಂಬಳಿಯನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡಳು. ಆ ಮುಗ್ಧ ಚಲನೆ ನೋಡಿ ವಿರಾಟ್ನ ತುಟಿಗಳ ಮೇಲೆ ಅವನಿಗೆ ಅರಿವಿಲ್ಲದ ಒಂದು ಸಣ್ಣ ನಗು ಮೂಡಿತು. ಆದರೆ ತಕ್ಷಣವೇ
ಅವನು ತನ್ನ ತಲೆಯನ್ನು ಮೆಲ್ಲಗೆ ಅಲ್ಲಾಡಿಸಿದ. ಇಲ್ಲ, ಹೀಗೆ ಯೋಚಿಸುವುದೇ ತಪ್ಪು ಎಂದು ಮನಸ್ಸಿಗೆ ಎಚ್ಚರ ನೀಡಿಕೊಂಡ. ಅವನು ಎದ್ದು ಹೋಗಲು ಹೊರಟ. ಅಷ್ಟರಲ್ಲಿ ಕಂಬಳಿಯ ಒಂದು ತುದಿ ಸರಿಯಾಗಿ ಹೊದಿಕೆಯಾಗಿಲ್ಲ ಎಂದು ಅವನ ಗಮನಕ್ಕೆ ಬಂತು. ಮತ್ತೊಮ್ಮೆ ಅವನು ಬಾಗಿದ. ಕಂಬಳಿಯನ್ನು ಸರಿಪಡಿಸಲು ಕೈ ಚಾಚಿದ. ಅದೇ ಕ್ಷಣದಲ್ಲಿ ಅವನ ಬೆರಳುಗಳು ಆಕಸ್ಮಿಕವಾಗಿ ನಂದಿನಿಯ ಕೆನ್ನೆಯನ್ನು ಮೆಲ್ಲಗೆ ಸ್ಪರ್ಶಿಸಿದವು. ಕ್ಷಣ ಮಾತ್ರ, ಕಾಲವೇ ನಿಂತಂತಾಯಿತು. ಆ ಸ್ಪರ್ಶ ಅತ್ಯಂತ ಮೃದುವಾಗಿತ್ತು. ಗುಲಾಬಿಯ ದಳವನ್ನು ಮುಟ್ಟಿದಂಥ ಅನುಭವ. ನಂದಿನಿಯ ಕೆನ್ನೆಯ ಉಷ್ಣತೆ ಅವನ ಬೆರಳುಗಳ ಮೂಲಕ ಅವನ ಮೈಮನಸ್ಸಿನೊಳಗೆ ಹರಿದಂತಾಯಿತು. ವಿರಾಟ್ನ ಉಸಿರು ಕ್ಷಣಕಾಲ ನಿಂತಿತು. ಅವನ ಹೃದಯದ ಒಂದು ಬಡಿತ ತಪ್ಪಿದಂತೆ ಅನಿಸಿತು. ಅವನಿಗೆ ಆ ಭಾವನೆ ಹೊಸದು. ತನ್ನ ಜೀವನದಲ್ಲಿ ಎಷ್ಟೋ ಜನರನ್ನು ಭೇಟಿಯಾಗಿದ್ದ, ಎಷ್ಟೋ ಕೈಕುಲುಕಿದ್ದ. ಆದರೆ ಒಂದು ಹೆಣ್ಣಿನ ಆಕಸ್ಮಿಕ ಸ್ಪರ್ಶ ಅವನ ಮನಸ್ಸನ್ನು ಹೀಗೆ ಕದಡಿದು ಇದೇ ಮೊದಲ ಬಾರಿ. ಅವನ ಬೆರಳುಗಳಲ್ಲಿ ವಿಚಿತ್ರವಾದ ನಡುಕ ಮೂಡಿತು. ದೇಹದೊಳಗೆ ಮಿಂಚೊಂದು ಹರಿದಂಥ ಅನುಭವವಾಯಿತು. ಇದು ಅವನ ಮನಸ್ಸಿನಲ್ಲೇ ಗುನುಗಿದ. ಇದೇನು ಭಾವನೆ? ಅವನು ಕೂಡಲೇ ಕೈಯನ್ನು ಹಿಂದೆ ಸರಿಸಿಕೊಂಡ. ಇನ್ನೊಂದು ಕ್ಷಣ ಅಲ್ಲೇ ನಿಂತರೆ ತನ್ನ ಮನಸ್ಸನ್ನು ನಿಯಂತ್ರಿಸಲು ಕಷ್ಟವಾಗಬಹುದು ಎಂಬ ಭಯ ಅವನೊಳಗೆ ಮೂಡಿತು. ಅವನು ದೀರ್ಘ ಉಸಿರೆಳೆದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡ. ವಿರಾಟ್ ಎಂದು ಮನಸ್ಸಿನಲ್ಲೇ ತನ್ನ ಹೆಸರನ್ನು ಕರೆದುಕೊಂಡ. ನೀನು ಏನು ಯೋಚಿಸುತ್ತಿದ್ದೀಯ? ಇದು ಕೇವಲ ಒಂದು ಆಕಸ್ಮಿಕ ಸ್ಪರ್ಶ ಅಷ್ಟೇ. ತನ್ನ ಮನಸ್ಸಿಗೆ ಮತ್ತೆ ಮತ್ತೆ ಅದನ್ನೇ ಹೇಳಿಕೊಂಡ. ಆದರೆ ಅವನ ಹೃದಯ ಮಾತ್ರ ಅದನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರಲಿಲ್ಲ. ಒಂದು ಕ್ಷಣ ನಂದಿನಿಯತ್ತ ಕೊನೆಯ ಬಾರಿ ನೋಡಿದ. ಅವಳು ಇನ್ನು ಗಾಢ ನಿದ್ರೆಯಲ್ಲೇ ಇದ್ದಳು. ಅವಳಿಗೆ ಏನು ಗೊತ್ತಾಗಿರಲಿಲ್ಲ. ಅದನ್ನು ಕಂಡ ವಿರಾಟ್ ಮೆಲ್ಲನೆ ತಿರುಗಿ ವಾಶ್ರೂಮ್ ಒಳಗೆ ನಡೆದ. ತಣ್ಣನೆಯ ನೀರಿನಿಂದ ಮುಖ ತೊಳೆದುಕೊಂಡ. ಕನ್ನಡಿಯ ಮುಂದೆ ನಿಂತು ತನ್ನ ಪ್ರತಿಬಿಂಬವನ್ನು ಕೆಲ ಕ್ಷಣಗಳ ಕಾಲ ನೋಡಿದ. ಮನಸ್ಸನ್ನು ಕೆಲಸದ ಕಡೆ ತಿರುಗಿಸಿ ಎಂದು ತನ್ನನ್ನೇ ತಾನು ಗದರಿಸಿಕೊಂಡ. ಬೇಗನೆ ಫ್ರೆಶ್ ಆಗಿ ವ್ಯಾಯಾಮದ ಉಡುಪು ಧರಿಸಿದ. ಇನ್ನು ಆ ಕೋಣೆಯಲ್ಲಿ ಇದ್ದರೆ ತನ್ನ ಆಲೋಚನೆಗಳು ಮತ್ತಷ್ಟು ಗೊಂದಲವಾಗುತ್ತವೆ ಎಂದು ಭಾವನೆ ಅವನಿಗೆ ಮೂಡಿತು. ಆದ್ದರಿಂದ ಮತ್ತೊಮ್ಮೆ ನಂದಿನಿಯತ್ತ ಒಂದು ನೋಟ ಹರಿಸಿ ಯಾವುದೇ ಶಬ್ದ ಮಾಡದೆ ಕೋಣೆಯಿಂದ ಹೊರಬಂದ. ನೇರವಾಗಿ ಜಿಮ್ನತ್ತ ಹೆಜ್ಜೆ ಹಾಕಿದ. ಆದರೆ ಅವನ ಮನಸ್ಸಿನಲ್ಲಿ ನಂದಿನಿಯ ಮುಗ್ಧ ನಿದ್ರೆಯ ಮುಖ ಮಾತ್ರ ಮತ್ತೆ ಮತ್ತೆ ಮೂಡುತ್ತಲೇ ಇತ್ತು. ಜಿಮ್ಗೆ ತೆರಳಿದ ವಿರಾಟ್ ಕೋಣೆಯಿಂದ ಹೊರಬಂದರೂ ಅವನ ಮನಸ್ಸು ಮಾತ್ರ ಇನ್ನೂ ಅಲ್ಲಿಯೇ ಉಳಿದುಕೊಂಡಿತ್ತು. ಟ್ರೆಡ್ ಮಿಲ್ ಮೇಲೆ ಓಡುತ್ತಿದ್ದರು, ಡಂಬಲ್ ಎತ್ತುತ್ತಿದ್ದರು. ಪ್ರತಿಯೊಂದು ಕ್ಷಣವೂ ಕಾರ್ಪೆಟ್ ಮೇಲೆ ಮಗುವಿನಂತೆ ಮಲಗಿದ್ದ ನಂದಿನಿಯ ಮುಖವೇ ಅವನ ಕಣ್ಣ ಮುಂದೆ ಮೂಡುತ್ತಿತ್ತು. ಏನಾಗುತ್ತಿದೆ ನನಗೆ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡ. ಒಂದು ಆಕಸ್ಮಿಕ ಸ್ಪರ್ಶಕ್ಕೆ ಇಷ್ಟು ವಿಚಲಿತನಾಗಬೇಕಾ? ಅವನು ತಲೆ ಅಲ್ಲಾಡಿಸಿದ. ತನ್ನ ಮನಸ್ಸನ್ನು ಬೇರೆಡೆ ತಿರುಗಿಸಿಕೊಳ್ಳಲು ಪ್ರಯತ್ನಿಸಿದ. ವರ್ಕೌಟ್ನ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಂಡ. ಆದರೆ ಎಷ್ಟು ಪ್ರಯತ್ನಿಸಿದರೂ ಅವನ ಮನಸ್ಸು ಮತ್ತೆ ಮತ್ತೆ ನಂದಿನಿಯ ಬಳಿಗೆ ಓಡುತ್ತಿತ್ತು. ಅಂತಿಮವಾಗಿ ದೀರ್ಘ ಉಸಿರೆಳೆದು ತನ್ನ ವ್ಯಾಯಾಮವನ್ನು ಮುಗಿಸಿದ. ಇಂದು ಕಚೇರಿಯಲ್ಲಿ ಬಹಳಷ್ಟು ಕೆಲಸಗಳಿದ್ದವು. ಅದಕ್ಕಿಂತ ಮುಖ್ಯವಾಗಿ ತನ್ನ ಮನಸ್ಸಿನ ಗೊಂದಲದಿಂದ ದೂರವಿರಬೇಕೆಂಬ ಅಗತ್ಯವೂ ಅವನಿಗಿತ್ತು. ಇತ್ತ ಕೋಣೆಯೊಳಗೆ ಸೂರ್ಯನ ಬೆಳಕು ನಿಧಾನವಾಗಿ ಇನ್ನಷ್ಟು ಹರಡಿಕೊಳ್ಳುತ್ತಿತ್ತು. ಪರದೆಗಳ ನಡುವಿನಿಂದ ಒಳಬಂದ ಬಂಗಾರದ ಕಿರಣಗಳು ನಂದಿನಿಯ ಮುಖದ ಮೇಲೆ ಬಿದ್ದವು. ಅವಳು ನಿಧಾನವಾಗಿ ಕಣ್ತೆರೆದಳು. ಕಣ್ಣುಗಳಲ್ಲಿ ಇನ್ನೂ ನಿದ್ರೆಯ ಮೊಬ್ಬಿತ್ತು. ಸ್ವಲ್ಪ ಹೊತ್ತು ತಾನು ಎಲ್ಲಿದ್ದೇನೆ ಎಂಬುದೇ ಅವಳಿಗೆ ಅರ್ಥವಾಗಲಿಲ್ಲ. ನಂತರ ನಿಧಾನವಾಗಿ ನಿನ್ನೆ ರಾತ್ರಿಯ ಘಟನೆಗಳೆಲ್ಲ ಒಂದೊಂದಾಗಿ ನೆನಪಿಗೆ ಬರತೊಡಗಿದವು. ವಿರಾಟ್ ಬಳೆಗಳ ವಿಷಯ, ಉದಾನಿ ಹೊಡೆದಿದ್ದು, ಅವನ ಕೋಪ, ಅವನು ತನ್ನನ್ನು ಎತ್ತಿಕೊಂಡದ್ದು ಎಲ್ಲವೂ ಕಣ್ಣ ಮುಂದೆ ಚಲನಚಿತ್ರದಂತೆ ಹಾದು ಹೋಯಿತು. ಅವಳು ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸಿದಳು. ಅಯ್ಯೋ ಎಂದು ಅವಳ ಬಾಯಿಂದ ನೋವಿನ ನರಳಾಟ ಹೊರಬಂತು. ಇಡೀ ದೇಹ ಮುರಿದು ಹೋದಂತಾಗಿತ್ತು. ವಿಶೇಷವಾಗಿ ಬೆನ್ನಿನ ಕೆಳಭಾಗದಲ್ಲಿ ತೀವ್ರವಾದ ನೋವು ಕಾಡುತ್ತಿತ್ತು. ಕುತ್ತಿಗೆಯು ಬಿಗಿಯಾಗಿತ್ತು. ರಾತ್ರಿ ಇಡೀ ಸರಿಯಾಗಿ ಮಲಗದೆ ಆಯಾಸ ಅವಳ ಮುಖದಲ್ಲೇ ಕಾಣಿಸುತ್ತಿತ್ತು. ಅವಳು ನಿಧಾನವಾಗಿ ತನ್ನ ದೇಹವನ್ನು ಆಸರೆಯಾಗಿ ಹಿಡಿದು ಕುಳಿತುಕೊಂಡಳು. ಅಷ್ಟರಲ್ಲಿ ಅವಳ ಗಮನ ತನ್ನ ಮೇಲೆ ಒದಿಸಿದ ಕಂಬಳಿಯತ್ತ ಹರಿಯಿತು. ಅವಳು ಆಶ್ಚರ್ಯದಿಂದ ಅದನ್ನು ಸ್ಪರ್ಶಿಸಿದಳು. ಇದು
ಒಂದು ಕ್ಷಣ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಇದು ಹಾಸಿಗೆಯ ಮೇಲಿದ್ದ ಅದೇ ನೀಲಿ ಬಣ್ಣದ ಉಣ್ಣೆಯ ಕಂಬಳಿ ಎಂಬುದು ಅವಳಿಗೆ ನೆನಪಾಯಿತು. ನಾನು ಇದನ್ನು ಒದ್ದುಕೊಂಡಿರಲಿಲ್ಲವಲ್ಲ ಎಂದು ತನ್ನೊಳಗೆ ಗುನುಗಿದಳು. ಅವಳ ಹುಬ್ಬುಗಳು ಗಂಟೆಕ್ಕಿದ್ದವು. ಕೆಲ ಕ್ಷಣಗಳ ಕಾಲ ಆಲೋಚಿಸುತ್ತಲೇ ಕುಳಿತಳು. ಹಾಗಾದರೆ ಇದನ್ನು ಯಾರು ಹೊದಿಸಿದರು? ಮನೆಯ ಕೆಲಸದವರು ಈ ಕೋಣೆಯೊಳಗೆ ಬರಲು ಸಾಧ್ಯವಿರಲಿಲ್ಲ. ರಾತ್ರಿ ಕೋಣೆಯ ಬಾಗಿಲು ಒಳಗಿನಿಂದಲೇ ಲಾಕ್ ಆಗಿತ್ತು. ಅಂದರೆ ಉಳಿದಿದ್ದು ಒಂದೇ ಉತ್ತರ, ವಿರಾಟ್. ಆ ಯೋಚನೆ ಬಂದ ತಕ್ಷಣ ಅವಳ ಹೃದಯ ವಿಚಿತ್ರವಾಗಿ ಬಡಿದುಕೊಂಡಿತ್ತು. ಇಲ್ಲ ಎಂದು ಅವಳು ತಕ್ಷಣ ತನ್ನನ್ನೇ ತಾನು ನಿರಾಕರಿಸಿಕೊಂಡಳು. ಅವರು ಯಾಕೆ ಹೀಗೆ ಮಾಡಬೇಕು? ಆದರೆ ಎಷ್ಟೇ ನಿರಾಕರಿಸಿದ್ದರೂ ಆ ಉತ್ತರವೇ ಸತ್ಯ ಎನ್ನುವುದು ಅವಳ ಮನಸ್ಸಿಗೆ ಅರ್ಥವಾಗುತ್ತಿತ್ತು. ಅವಳು ನಿಧಾನವಾಗಿ ಕಂಬಳಿಯನ್ನು ತನ್ನ ಎದೆಯತ್ತ ಬಿಗಿಯಾಗಿ ಹಿಡಿದುಕೊಂಡಳು. ಅರಿವಿಲ್ಲದೆ ಅವಳ ತುಟಿಗಳ ತುದಿಯಲ್ಲಿ ಸಣ್ಣ ನಗು ಮೂಡಿತು. ಆದರೆ ಮುಂದಿನ ಕ್ಷಣವೇ ಅದನ್ನು ಮರೆಮಾಚಿಕೊಂಡಳು. ಅವರು ಹಾಗೆ ಮಾಡಿದರೂ ಅದು ಕೇವಲ ಮಾನವೀಯತೆ ಎಂದು ತನ್ನನ್ನೇ ತಾನು ಸಮಾಧಾನಪಡಿಸಿಕೊಂಡಳು. ಆ ಯೋಚನೆಯೊಂದಿಗೆ ಅವಳು ಕೋಣೆಯ ಸುತ್ತಲೂ ದೃಷ್ಟಿ ಹರಿಸಿದಳು. ವಿರಾಟ್ ಅಲ್ಲಿರಲಿಲ್ಲ. ಹಾಸಿಗೆ ಅಚ್ಚುಕಟ್ಟಾಗಿತ್ತು. ಅವನ ವ್ಯಾಯಾಮದ ಉಡುಪುಗಳು ಕಾಣುತ್ತಿರಲಿಲ್ಲ. ಬಹುಶಃ ಜಿಮ್ಗೆ ಹೋಗಿರಬಹುದು ಎಂದುಕೊಂಡಳು. ನಿಧಾನವಾಗಿ ಎದ್ದು ನಿಂತಳು. ಮತ್ತೆ ಬೆನ್ನಿನಲ್ಲಿ ನೋವು ಚುಚ್ಚಿತು. ಅವಳು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಒಂದು ದೀರ್ಘ ಉಸಿರೆ ತೆಗೆದುಕೊಂಡಳು. ಈ ಸೋಫಾ ಎಂದು ಸಿಟ್ಟಿನಿಂದ ಗುನುಗಿದಳು. ಒಂದು ರಾತ್ರಿ ಮಲಗಿದರೆ ಸಾಕು, ಇಡೀ ದೇಹವೇ ಮುರಿದು ಹೋಗುತ್ತದೆ. ನಿಧಾನವಾಗಿ ವಾಶ್ರೂಮ್ ಒಳಗೆ ನಡೆದಳು. ಸ್ವಲ್ಪ ಹೊತ್ತಿನ ನಂತರ ಬಿಸಿ ನೀರಿನ ಶವರ್ ಅವಳ ದಣಿದ ದೇಹದ ಮೇಲೆ ಸುರಿಯತೊಡಗಿತ್ತು. ಆ ಬೆಚ್ಚಗಿನ ನೀರಿನ ಸ್ಪರ್ಶ ಅವಳ ಸ್ನಾಯುಗಳಿಗೆ ಸ್ವಲ್ಪ ಸಮಾಧಾನ ನೀಡಿತು. ದೇಹದ ನೋವು ಸ್ವಲ್ಪ ಕಡಿಮೆ ಆಯಿತು. ಆದರೆ ಮನಸ್ಸಿನೊಳಗಿನ ಗೊಂದಲ ಹಾಗೆಯೇ ಉಳಿಯಿತು. ವಿರಾಟ್ನ ಕೋಪಭರಿತ ಮುಖವು ಅದೇ ವಿರಾಟ್ ಮೌನವಾಗಿ ಕಂಬಳಿ ಓದಿಸುತ್ತಿರಬಹುದೆಂದು ಯೋಚನೆಯು ಎರಡು ಅವಳ ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ಓಡಾಡುತ್ತಿದ್ದವು. ಸುಮಾರು 20 ನಿಮಿಷಗಳ ನಂತರ ಅವಳು ಸ್ನಾನ ಮುಗಿಸಿದಳು. ತಿಳಿ ಹಳದಿ ಬಣ್ಣದ ಸರಳ ಅನಾರ್ಕಲಿ ಉಡುಪನ್ನು ಧರಿಸಿದಳು. ಒದ್ದೆಯಾದ ಕೂದಲನ್ನು ಟವಲ್ನಿಂದ ಮೆಲ್ಲಗೆ ಒರೆಸಿಕೊಂಡು ಕನ್ನಡಿಯ ಮುಂದೆ ನಿಂತಳು. ಕನ್ನಡಿಯಲ್ಲಿ ತನ್ನನ್ನೇ ನೋಡಿದಳು. ಕಣ್ಣುಗಳ ಕೆಳಗೆ ಸಣ್ಣ ಕಪ್ಪು ವಲಯಗಳು ಮೂಡಿದವು. ರಾತ್ರಿಯ ನಿದ್ರಾಹೀನತೆ ಅವಳ ಮುಖದ ಕಾಂತಿಯನ್ನು ಸ್ವಲ್ಪ ಕಸಿದುಕೊಂಡಿತ್ತು. ಆದರೂ ಅವಳ ಸಹಜ ಸೌಂದರ್ಯದಲ್ಲಿ ಯಾವುದೇ ಕೊರತೆಯಾಗಿರಲಿಲ್ಲ. ಅವಳು ಒಂದು ದೀರ್ಘ ಉಸಿರು ತೆಗೆದುಕೊಂಡಳು. ಸಾಕು, ಇನ್ನು ಈ ಎಲ್ಲದರ ಬಗ್ಗೆ ಯೋಚಿಸಬಾರದು ಎಂದು ಮನಸ್ಸಿಗೆ ಹೇಳಿಕೊಂಡಳು. ಕೋಣೆಯ ಬಾಗಿಲು ತೆರೆದು ಹೊರಗೆ ಬಂದಳು. ಅವಳ ಕಾಲುಗಳು ಸಹಜವಾಗಿಯೇ ಮತ್ತೊಂದು ಕೋಣೆಯತ್ತ ಸಾಗಿದವು. ಅದು ಮಿಂಚುವಿನ ಕೋಣೆ. ಬಾಗಿಲನ್ನು ನಿಧಾನವಾಗಿ ತಳ್ಳಿದಳು. ಒಳಗೆ ಪುಟ್ಟ ಮಿಂಚು ಇನ್ನೂ ಹಾಸಿಗೆ ಮೇಲೆ ಸುಖವಾಗಿ ಮಲಗಿದ್ದಳು. ಅವಳ ಪುಟ್ಟ ಕೈಗಳು ತಲೆ ಮೇಲೆ ಚಾಚಿಕೊಂಡಿದ್ದವು. ಗುಂಗುರು ಕೂದಲು ಮುಖದ ಮೇಲೆ ಹರಡಿಕೊಂಡಿತ್ತು. ನಿದ್ರೆಯಲ್ಲೇ ತುಟಿಗಳ ಮೇಲೆ ಮುದ್ದಾದ ನಗು ಅರಳಿತು. ಆ ದೃಶ್ಯ ಕಂಡ ಕ್ಷಣ ನಂದಿನಿಯ ಮನಸ್ಸಿನ ಎಲ್ಲ ಆಯಾಸವೂ ಕರಗಿ ಹೋಯಿತು. ಅವಳು ಮೆಲ್ಲನೆ ಹಾಸಿಗೆ ಅಂಚಿನಲ್ಲಿ ಕುಳಿತುಕೊಂಡಳು. ಬಹಳ ಪ್ರೀತಿಯಿಂದ ಮಿಂಚುವಿನ ಕೂದಲನ್ನು ಸವರಿದಳು. ನನ್ನ ಪುಟ್ಟ ದೇವತೆ ಎಂದು ಮೃದುವಾಗಿ ಪಿಸುಗುಟ್ಟಿದಳು. ನಂತರ ಬಾಗಿ ಅವಳ ಕೆನ್ನೆಗೆ ಅತ್ಯಂತ ಮೆಲ್ಲನೆ ಮುತ್ತಿಟ್ಟಳು. ಆ ಮುತ್ತಿನ ಸ್ಪರ್ಶಕ್ಕೆ ಮಿಂಚು ಕಣ್ಣುಗಳನ್ನು ಮೆಲ್ಲನೆ ತೆರೆದಳು. ಅಮ್ಮನ ಮುಖ ಕಂಡ ತಕ್ಷಣ ಅವಳ ಪುಟ್ಟ ಮುಖದಲ್ಲಿ ಸೂರ್ಯೋದಯದಂತೆ ಒಂದು ಸುಂದರ ನಗು ಅರಳಿತು. ಅಮ್ಮ ಎಂದು ಇನ್ನೂ ನಿದ್ರೆಯ ಮಂಪರಿನಲ್ಲೇ ಕರೆಯುತ್ತಾ ತನ್ನ ಪುಟ್ಟ ಕೈಗಳನ್ನು ನಂದಿನಿಯತ್ತ ಚಾಚಿದಳು. ಆ ಒಂದು ಕರೆಯೇ ನಂದಿನ ಮನಸ್ಸಿನ ಎಲ್ಲ ನೋವು, ಗೊಂದಲ ಮತ್ತು ಆಯಾಸವನ್ನು ಕ್ಷಣ ಮಾತ್ರದಲ್ಲಿ ಮರೆಸಿಬಿಟ್ಟಿತ್ತು. ಅವಳು ನಗುತ್ತಾ ಮಿಂಚುವನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡಳು. ಗುಡ್ ಮಾರ್ನಿಂಗ್ ನನ್ನ ಮುದ್ದು ಎಂದು ಅವಳನಿಗೆ ಪ್ರೀತಿಯಿಂದ ಮುತ್ತಿಟ್ಟಳು. ಮಿಂಚು ಇನ್ನು ನಿದ್ರೆಯ ಮಂಪರಿನಲ್ಲೇ ತನ್ನ ಪುಟ್ಟ ಕೈಗಳನ್ನು ನಂದಿನಿಯ ಕತ್ತಿನ ಸುತ್ತ ಸುತ್ತಿಕೊಂಡಳು. ಅಮ್ಮ, ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದು ಕಣ್ಣುಗಳನ್ನು ಮುಚ್ಚಿಕೊಂಡೇ ಮುಲುಗಿದಳು. ನಂದಿನಿ ನಗದೆ ಇರಲಿಲ್ಲ. ಇಲ್ಲ ಕಂದ, ಈಗ ಎದ್ದೇಳಬೇಕು. ನೋಡು, ಸೂರ್ಯನೇ ಎದ್ದಿದ್ದಾನೆ ಎಂದು ಅವಳು ಪರದೆಯತ್ತ ಬೆರಳು ತೋರಿಸಿದಳು. ಮಿಂಚು ಕಣ್ಣುಗಳನ್ನು ಉಜ್ಜಿಕೊಂಡು ಕಿಟಕಿಯ ಕಡೆ ನೋಡಿದಳು. ನಂತರ ತುಟ್ಟತನದಿಂದ ತುಟಿಯನ್ನು ಉಪ್ಪಿಸಿ
ಸೂರ್ಯನಿಗೆ ಯಾರು ಎದ್ದೇಳು ಅಂತ ಹೇಳಿದ್ರು ಎಂದು ಕೇಳಿದಳು. ಆ ಪ್ರಶ್ನೆ ಕೇಳಿದ ಕ್ಷಣ ನಂದಿನಿಯ ತುಟಿಗಳ ಮೇಲೆ ನಗು ಅರಳಿತು. ಅವನು ಒಳ್ಳೆಯ ಮಗು ಅಲ್ವಾ, ಆದ್ದರಿಂದ ಬೇಗ ಎದ್ದ ಎಂದಳು. ಹಾಗಾದ್ರೆ ಮಿಂಚು ಕಣ್ಣುಗಳನ್ನು ದೊಡ್ಡದಾಗಿಸಿಕೊಂಡು ಕೇಳಿದಳು. ನಾನು ಒಳ್ಳೆಯ ಮಗು ಅಲ್ವಾ? ಈ ಪ್ರಶ್ನೆಯಲ್ಲಿದ್ದ ಆ ಮುಗ್ಧತೆ ನಂದಿನಿಯ ಹೃದಯವನ್ನೇ ಕರಗಿಸಿತು. ನನ್ನ ಮಿಂಚು ಜಗತ್ತಿನಲ್ಲೇ ಅತ್ಯಂತ ಒಳ್ಳೆಯ ಮಗು ಎಂದು ಹೇಳಿ ಅವಳ 2 ಕೆನ್ನೆಗಳನ್ನು ಹಿಡಿದು ಪ್ರೀತಿಯಿಂದ ಮುತ್ತಿಟ್ಟಳು. ಮಿಂಚು ಖುಷಿಯಿಂದ ಕಿಲಕಿಲನೆ ನಕ್ಕಳು. ಆ ನಗು ಇಡೀ ಕೋಣೆಯಲ್ಲಿದ್ದ ನಿಶ್ಶಬ್ದವನ್ನೇ ಕರಗಿಸಿಬಿಟ್ಟಿತು. ಬಾ, ಮೊದಲು ಬ್ರಷ್ ಮಾಡೋಣ ಎಂದು ನಂದಿನಿ ಅವಳನ್ನು ಎತ್ತಿಕೊಂಡೇ ವಾಶ್ರೂಮ್ ಒಳಗೆ ನಡೆದಳು. ಮಿಂಚುವಿನ ಪುಟ್ ಬ್ರಷ್ ಮೇಲೆ ಪೇಸ್ಟ್ ಹಾಕಿ ಅವಳ ಕೈಗೆ ಕೊಟ್ಟಳು. ವೃತ್ತವಾಗಿ ಬ್ರಷ್ ಮಾಡಬೇಕು ಎಂದು ಹೇಳುತ್ತಾ ಅವಳ ಪುಟ್ಟ ಕೈಯನ್ನು ಹಿಡಿದು ಕಲಿಸುತ್ತಿದ್ದಳು. ಮಿಂಚು ಕೆಲವೊಮ್ಮೆ ಕನ್ನಡಿಯಲ್ಲಿದ್ದ ತನ್ನ ಪ್ರತಿಬಿಂಬಕ್ಕೆ ಮುಖ ಮಾಡಿ ವಿಚಿತ್ರ ಮುಖಭಾವ ಮಾಡುತ್ತಿದ್ದಳು. ಕೆಲವೊಮ್ಮೆ ಪೇಸ್ಟ್ ನೊರೆಯನ್ನು ನೋಡಿ ನಗುತ್ತಿದ್ದಳು. ಅವಳ ಪ್ರತಿಯೊಂದು ತುಂಟಾಟಕ್ಕೂ ನಂದಿನಿಯ ಮುಖದಲ್ಲಿ ಪ್ರೀತಿಯ ನಗು ಮಾತ್ರ ಕಾಣುತ್ತಿತ್ತು. ಬ್ರಷ್ ಆದ ನಂತರ ಅವಳು ಮುಖವನ್ನು ತೊಳೆದು ಮೃದುವಾದ ಟವಲ್ನಿಂದ ಒರೆಸಿದಳು. ನಂತರ ಅವಳ ಗುಂಗುರು ಕೂದಲನ್ನು ನಿಧಾನವಾಗಿ ಬಾಚಿದಳು. ಅಯ್ಯೋ, ಮಿಂಚು ತುಟಿಯನ್ನು ಉಬ್ಬಿಸಿದಳು. ನಿಧಾನ ಅಮ್ಮ, ಕೂದಲು ಎಳೆಯಬೇಡ. ನಂದಿನಿ ತಕ್ಷಣ ಅವಳ ಹಣೆಗೆ ಮುತ್ತಿಟ್ಟು, ಸಾರಿ ಕಂದ, ಇನ್ನು ನಿಧಾನ ಮಾಡ್ತೀನಿ ಎಂದಳು. ಅವಳ ಮಾತು ಕೇಳಿ ಮಿಂಚು ಕೂಡಲೇ ನಕ್ಕು ಬಿಟ್ಟಳು. ಸ್ವಲ್ಪ ಹೊತ್ತಿನಲ್ಲೇ ಪುಟ್ಟ ಗುಲಾಬಿ ಬಣ್ಣದ ಫ್ರಾಕ್ ತೊಡಿಸಿ 2 ಪುಟ್ಟ ಜಡೆ ಹಾಕಿ ಚಿಕ್ಕ ಕ್ಲಿಪ್ಗಳನ್ನು ಸಿಕ್ಕಿಸಿದಳು. ಸಿದ್ಧವಾದ ಮಿಂಚು ಕನ್ನಡಿಯ ಮುಂದೆ ತಿರುಗಿ ನೋಡಿಕೊಂಡು ಖುಷಿಯಿಂದ ಚಪ್ಪಾಳೆ ತಟ್ಟಿದಳು. ಅಮ್ಮ, ನಾನು ಸುಂದರವಾಗಿದ್ದೀನಾ ಎಂದು ಕೇಳಿದಳು. ಸುಂದರ ಅಲ್ಲ, ನಂದಿನಿ ಅವಳ ಮೂಗನ್ನು ಮೆಲ್ಲಗೆ ಹಿಡಿದು ತುಂಬ ಸುಂದರವಾಗಿದ್ದೀಯಾ ಎಂದಳು. ಮಿಂಚು ನಗುತ್ತಾ ಅವಳ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಅದೇ ಸಮಯದಲ್ಲಿ ಜಿಮ್ನಲ್ಲಿ ತನ್ನ ವ್ಯಾಯಾಮವನ್ನು ಮುಗಿಸಿಕೊಂಡಿದ್ದ ವಿರಾಟ್ ನಿಧಾನವಾಗಿ ಮೆಟ್ಟಿಲುಗಳನ್ನು ಏರಿ ಮೇಲಕ್ಕೆ ಬಂದನು. ಅವನ ಕೂದಲು ಬೆವರಿನಿಂದ ಸ್ವಲ್ಪ ಒದ್ದೆಯಾಗಿತ್ತು. ಬಿಳಿ ಟೀ ಶರ್ಟ್ ಮತ್ತು ಕಪ್ಪು ಟ್ರ್ಯಾಕ್ ಪ್ಯಾಂಟ್ನಲ್ಲಿ ಅವನು ಎಂದಿನಂತೆ ಗಂಭೀರವಾಗಿ ಕಾಣುತ್ತಿದ್ದ. ಕೋಣೆಯ ಬಾಗಿಲು ತೆರೆದನು. ಒಳಗೆ ನಿಶಬ್ದವಿತ್ತು. ಕಾರ್ಪೆಟ್ ಅಚ್ಚುಕಟ್ಟಾಗಿತ್ತು. ಸೋಫಾ ಖಾಲಿಯಾಗಿತ್ತು. ನಂದಿನಿ ಈಗಾಗಲೇ ಎದ್ದಿದ್ದಾಳೆ ಎಂದು ಅವನಿಗೆ ಅರ್ಥವಾಯಿತು. ಒಂದು ಕ್ಷಣ ಅವನ ದೃಷ್ಟಿ ಕಾರ್ಪೆಟ್ನ ಜಾಗದ ಮೇಲೆ ನಿಂತಿತ್ತು. ರಾತ್ರಿ ಅವಳು ಅಲ್ಲೇ ಮಗುವಿನಂತೆ ಮಲಗಿದ್ದ ದೃಶ್ಯ ಮತ್ತೆ ಅವನ ಮನಸ್ಸಿನಲ್ಲಿ ಮೂಡಿತು. ಅವನ ತುಟಿಗಳ ಮೇಲೆ ತಿಳಿಯಾದ ನಗು ಮೂಡಿತ್ತು. ಆದರೆ ತಕ್ಷಣವೇ ತನ್ನನ್ನು ತಾನು ಹಿಡಿದಕ್ಕೆ ತಂದನು. ಸ್ಟಾಪ್ ಇಟ್ ವಿರಾಟ್ ಎಂದು ಮನಸ್ಸಿನಲ್ಲೇ ಗದರಿಸಿಕೊಂಡ. ಅನಗತ್ಯವಾಗಿ ಏನೇನೂ ಯೋಚಿಸಬೇಡ. ಅವನು ವಾಶ್ರೂಮ್ ಒಳಗೆ ಹೋಗಿ ಸ್ನಾನ ಮಾಡಿ ಕಚೇರಿಗೆ ಹೋಗಲು ತಯಾರಾಗತೊಡಗಿದ. ಗಾಢ ನೀಲಿ ಬಣ್ಣದ ಶರ್ಟ್, ಕಪ್ಪು ಬಣ್ಣದ ಫಾರ್ಮಲ್ ಪ್ಯಾಂಟ್ ಧರಿಸಿದ. ಕೈಗಡಿಯಾರ ಕಟ್ಟಿಕೊಂಡ. ಕನ್ನಡಿಯ ಮುಂದೆ ನಿಂತು ಟೈ ಸರಿಪಡಿಸಿಕೊಳ್ಳುತ್ತಿದ್ದಾಗ ಅವನಿಗೆ ಮತ್ತೆ ನಂದಿನಿಯ ಮುಖವೇ ನೆನಪಾಯಿತು. ಅವನು ಬೇಸರದಿಂದ ಕಣ್ಮುಚ್ಚಿಕೊಂಡ. ಇದು ಆಫೀಸ್ನಲ್ಲಿ ತುಂಬ ಕೆಲಸ ಇದೆ, ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕರಿಸಿ ಎಂದು ತನ್ನನ್ನೇ ಎಚ್ಚರಿಸಿಕೊಂಡ. ಕೆಲವೇ ನಿಮಿಷಗಳ ನಂತರ ನಂದಿನಿ ಮಿಂಚುವಿನ ಕೈ ಹಿಡಿದು ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದಳು. ಮಿಂಚು ಒಂದೊಂದು ಮೆಟ್ಟಿಲನ್ನು ಎಣಿಸುತ್ತಾ ಇಳಿಯುತ್ತಿದ್ದಳು. 1, 2, 3 ಅವಳ ಪುಟ್ಟ ಧ್ವನಿ ಇಡೀ ಮನೆಯೊಳಗೆ ಪ್ರತಿಧ್ವನಿಸುತ್ತಿತ್ತು. ಅದೇ ಸಮಯದಲ್ಲಿ ಮೇಲಿನ ಮಹಡಿಯಿಂದ ವಿರಾಟ್ ಕೂಡ ಕೆಳಗೆ ಇಳಿಯತೊಡಗಿದನು. ಇಬ್ಬರ ಕಣ್ಣುಗಳು ಒಂದೇ ಕ್ಷಣದಲ್ಲಿ ಎದುರಾದವು. ಕ್ಷಣ ಮಾತ್ರ ಕಾಲವೇ ನಿಂತಂತಾಯಿತು. ನಂದಿನಿಗೆ ಬೆಳಗ್ಗೆ ಎದ್ದು ನೋಡಿದ ಆ ಕಂಬಳಿ ನೆನಪಾಯಿತು. ವಿರಾಟ್ಗೆ ತನ್ನ ಬೆರಳು ಅವಳ ಕೆನ್ನೆಗೆ ತಾಗಿದ ಆ ಕ್ಷಣ ನೆನಪಾಯಿತು. ಇಬ್ಬರು ಏನೇನೋ ಹೇಳಬೇಕೆಂದುಕೊಂಡರು. ಆದರೆ ಯಾರ ತುಟಿಗಳಿಂದಲೂ ಒಂದು ಪದವೂ ಹೊರಬರಲಿಲ್ಲ. ಮಿಂಚು ಮಾತ್ರ ಖುಷಿಯಿಂದ ಓಡುತ್ತಾ ಅಪ್ಪ ಎಂದು ವಿರಾಟ್ ಬಳಿಗೆ ಧಾವಿಸಿದಳು. ವಿರಾಟ್ನ ಗಂಭೀರ ಮುಖ ಕ್ಷಣಾರ್ಧದಲ್ಲಿ ಮೃದುವಾಯಿತು. ಅವನು ಬಾಗಿ ಮಿಂಚುವನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡನು. ಗುಡ್ ಮಾರ್ನಿಂಗ್ ಪ್ರಿನ್ಸೆಸ್ ಎಂದು ಅವಳ ಹಣೆಗೆ ಮುತ್ತಿಟ್ಟ. ಮಿಂಚು ನಗುತ್ತಾ ಅವನ ಕುತ್ತಿಗೆಯನ್ನು ಅಪ್ಪಿಕೊಂಡಳು. ಅದನ್ನು ನೋಡುತ್ತಿದ್ದ ನಂದಿನಿಯ ಮುಖದಲ್ಲೂ ಅರಿವಿಲ್ಲದ ಒಂದು ಮೃದುವಾದ ನಗು ಮೂಡಿತು. ಅವಳಿಗೆ ತಿಳಿಯದೆ ಈ ಮನೆಯ ಬೆಳಗ್ಗೆಗಳು ನಿಧಾನವಾಗಿ ಅವಳ ಮನಸ್ಸಿನೊಳಗೂ ಜಾಗ ಮಾಡತೊಡಗಿದವು.
ಮುಂದುವರಿಯುವುದು. ಈ ಕಥೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.